ಬೆಳಗಾವಿ ರಾಜಕಾರಣ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಭಾರಿ ಹಣಾಹಣಿ ನಡೆಯಬಹುದು, ವೋಟಿಂಗ್ ಆಗಬಹುದು, ಏನೇನೋ ಲೆಕ್ಕಾಚಾರ ಇತ್ತು. ಜಾರಕಿಹೊಳಿ ಕುಟುಂಬ ವರ್ಸಸ್ ಲಕ್ಷ್ಮಣ ಸವದಿ ಜಿದ್ದಾಜಿದ್ದಿನ ಚುನಾವಣೆ ನಡೆಯಬಹುದು ಅಂತಿತ್ತು. ಹಂಗೇನೂ ಆಗಿಲ್ಲ. ಅವಿರೋಧ ಆಯ್ಕೆಯಾಗಿದೆ. ಅಧ್ಯಕ್ಷರಾಗಿ ಬಿಜೆಪಿ ಅಣ್ಣಾ ಸಾಹೇಬ್ ಜೊಲ್ಲೆ, ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ರಾಜು ಕಾಗೆ. 30 ತಿಂಗಳ ಅವಧಿಗೆ ಇಬ್ಬರನ್ನು ಜಾರಕಿಹೊಳಿ ಬಣ ಆಯ್ಕೆ ಮಾಡಿದೆ. ಮೂವತ್ತು ತಿಂಗಳಾದ ನಂತರ ಕಾಂಗ್ರೆಸ್ಗೆ ಅಧ್ಯಕ್ಷ ಸ್ಥಾನ, ಬಿಜೆಪಿಗೆ ಉಪಾಧ್ಯಕ್ಷ ಸ್ಥಾನ. ಸವದಿ ಟೀಮ್ ಅಂದುಕೊಂಡದ್ದನ್ನು ಸಾಧಿಸಿದೆ. ಸತೀಶ್ ಜಾರಕಿಹೊಳಿ ಆಪ್ತ ಅಪ್ಪ ಸಾಹೇಬ ಕುಲಗೋಡೆಗೆ ಅಧ್ಯಕ್ಷ ಸ್ಥಾನ ತಪ್ಪಿಸುವಲ್ಲಿ ಲಕ್ಷ್ಮಣ ಸವದಿ ತಂಡ ಯಶಸ್ವಿಯಾಗಿದೆ. ಕುಲಗೋಡೆಗೆ ಅಧ್ಯಕ್ಷಗಿರಿ ಕೊಡೋದಕ್ಕೆ ಹೊರಟ್ರೆ ಕ್ಯಾಂಡಿಡೇಟ್ ಹಾಕ್ತೀವಿ ಅಂದಿದ್ರು. ಹಂಗೊಂದು ವೇಳೆ ಆಗಿ ಮತದಾನ ಆಗಿದ್ರೆ ಇವರು ಬಣದವರು ಅವ್ರ ಕಡೆ, ಅವರ ಬಣದವರು ಇವ್ರ ಕಡೆ ಏನೇನೋ ಆಗಬಹುದಾಗಿತ್ತು. ಹನ್ನೊಂದು ನಿರ್ದೇಶಕರ ಬಲ ಹೊಂದಿದ್ದ ಜಾರಕಿಹೊಳಿ, 5 ನಿರ್ದೇಶಕರ ಬಲ ಹೊಂದಿದ್ದ ಸವದಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಅಧ್ಯಕ್ಷಗಿರಿ ಕೊಡೋದಕ್ಕೆ, ಜೊತೆಗೆ ತಟಸ್ಥ ಬಣದ ರಾಜು ಕಾಗೆ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಕನ್ಸೆನ್ಸಸ್ ಕ್ರಿಯೇಟ್ ಆಯಿತು. ಇದರ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಕೇಳಿಸ್ಕೊ. ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಜೊಲ್ಲೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಒಮ್ಮತ ಸೂಚಿಸಿದ್ದಾರೆ. ಉಪಾಧ್ಯಕ್ಷರಾಗಿ ರಾಜು ಕಾಗೆ ಅವರು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ನಮ್ಮ ಜೊತೆ ಬಂದಿದ್ರು ಅವ್ರು ನಂಬಿ ನಾವು ಅವ್ರಿಗೆ ಗೆಲ್ಲಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ವಿ, ಗೆಲ್ಲಿಸಿದ್ದೀವಿ. ಇವತ್ತು ಅಧ್ಯಕ್ಷ ಸ್ಥಾನ ಕೂಡ ಬಹಳಷ್ಟು ಜನ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು, ಯಾಕಂದ್ರೆ ಅವರು ಅವ್ರಿಗೆ ಅನುಭವ ಇದೆ. ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಜೊಲ್ಲೆ ಅವರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. 10 ವರ್ಷದಿಂದ ನವರತ್ನ ತೇಲಿನಿಂದ ಮಸಾಜ್ ಮಾಡೋ ಮಸಾಜ್ ಮಾಡಿ 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 ಎಲ್ಲರನ್ನೂ ತಲೆ ಕೆಡಿಸಿದ್ರು, ವರ್ಕೌಟ್ ಆಗದಿಲ್ಲ, ಅಷ್ಟೇ ವಿಶೇಷ. ಮೊದಲೇ ನಾವು ಆಯುರ್ವೇದ ಡಾಕ್ಟರ್ ಅಲ್ಲ, ಹಿಂಗಾಗಿ ನಾವು ಅದು ಗೊತ್ತಿತ್ತು. ಹಿಮಾಲಯನ್ ತಂದ ನಾವು ಬೆಳಿಗ್ಗೆ ಕುಡಿದ್ರೆ ಎಲ್ಲರೂ ಸರಿ ಆಗಿದ್ದಾರೆ. ನನ್ನ ಲೆಕ್ಕ ಬಹುತೇಕ ಭಾಳ ರಾಜಕೀಯದಲ್ಲಿ ತಪ್ಪಾಗಿಲ್ಲ. ಯಾವಾಗ ನಾನು ಗುಣಾಕಾರ ಭಾಗಾಕಾರ ಮಾಡಿರ್ತೀನಿ, ತಪ್ಪು ಮಾಡೋದಿಲ್ಲ. ಸ್ವಲ್ಪ ಗಣಿತದಲ್ಲಿ ಸ್ವಲ್ಪ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ದೀನಿ. ಆ ಗಣಿತ ಅದು ಯಾವತ್ತೂ ತಪ್ಪಿಲ್ಲ, ತಪ್ಪಂಗೂ ಇಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ನಡೆದು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲಲ್ಲ, ಎಲ್ಲ ಕಡೆಯೂ ಕೂಡ ಅದು ಒಂದು ಚರ್ಚೆ ನಡೆದಿತ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತು ರಾಜು ಕಾಗೆ ಅವ್ರ ಅಧ್ಯಕ್ಷರು, ಇವರು ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ಸಂಗತಿ.
ರೋಗಿ ಬಯಸಿದ್ದು ಹಾಲು, ಡಾಕ್ಟ್ರ್ ಹೇಳಿದ್ದು ಹಾಲು. ಹೀಗಾಗಿ ಆ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಬ್ಯಾಂಕಿಗೆ ಒಂದು ಭದ್ರತೆ ಇರಬೇಕು, ಬ್ಯಾಂಕಿನಲ್ಲಿ ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ಒಬ್ಬ ಅಧ್ಯಕ್ಷರಾದರೆ ಇವತ್ತು ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೆ ವೈಯಕ್ತಿಕೂ ಸಂತೋಷ ಆಗಿದೆ ಮತ್ತು ನಮ್ಮ ತಾಲೂಕಿಗೆ ಒಂದು ಉಪಾಧ್ಯಕ್ಷ ಸಿಕ್ಕಿರ್ತಕ್ಕಂಥದ್ದು ನನಗೆ ಸಂತೋಷ ಆಗಿದೆ. ಅವರಿಬ್ಬರಿಗೂ ನನ್ನ ಕಡೆಯಿಂದ ಏನು ಸಹಾಯ ಸಹಕಾರ ಬೇಕೋ ಆ ಸಹಾಯ ಸಹಕಾರವನ್ನು ಖಂಡಿತವಾಗಿಯೂ ನಾನು ಮುಂದುವರಿಸ್ತೇನೆ. ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡೂ ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತಂದಿದ್ದು, ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ. ಇಟ್ಟು ದಿವಸ ಎಲ್ಲರೂ ಬ್ಯಾಂಕ್ನಾಗ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು. 6 ಜನ ಎಲ್ಲ ವಾಟ್ಸಪ್ಪಲ್ಲಿ ಸುಮಾರು 1000 ಕೋಟಿ ಡಿಪಾಸಿಟ್ ವಿಡ್ರಾವಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು. ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ, ಜಾರಕಿಹೊಳಿ ಅವ್ರ ಕಡೆ ಬ್ಯಾಂಕ್ ಹೋಗ್ತಿದ್ವಿ, ಬ್ಯಾಂಕ್ ಮುಳುಗ್ತೈತೆ ಅಪಪ್ರಚಾರ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ನಾವು ಮೊದಲು ನಮ್ಮ ಕರ್ನಾಟಕ DCS ಬ್ಯಾಂಕ್ ನಂಬರ್ 1 ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು. ರಾಜಕಾರಣದಾಗ ನಮ್ಮ ವಿರೋಧಿಗಳಿಗೆ ಸುಮ್ಕೊಂಡು ಅನ್ನಕ್ಕೂ ಆಗೋದಿಲ್ಲ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.